ಸ್ವಾತಿಸ್ ಕಿಚನ್. ನಾನು ಇವತ್ತು ಹೆಚ್ಚು ಅವರೆಕಾಳು ಮಟನ್ ಕೀಮಾ ಹಾಕಿ ಗೊಜ್ಜು ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು: ಅರ್ಧ ಕೆಜಿ ಮಟನ್ ಕೀಮಾ, ಅರ್ಧ ಕೆಜಿ ಹೆಚ್ಚು ಅವರೆಕಾಳು, 1 ಬಟ್ಲು ಹಸಿ ಕೊಬ್ಬರಿ ತುರಿ, 4 ಈರುಳ್ಳಿ, 1 ಟೊಮೆಟೊ, 1 ಹಿಡಿ ಕೊತ್ತಂಬರಿ ಸೊಪ್ಪು, 1-2 ಎಲೆ ಪುದೀನ ಸೊಪ್ಪು, 2 ಹಸಿಮೆಣಸಿನಕಾಯಿ, 4 ಸ್ಪೂನು ಅಚ್ಚಿಕಾರದ ಪುಡಿ, ಕೊತ್ತಂಬರಿ ಪೌಡ್ರು, ನಾನೇ ಮನೆಯಲ್ಲಿ ರೆಡಿ ಮಾಡಿದ್ದ ಗರಂ ಮಸಾಲ ಪೌಡ್ರು, 10 ಗೋಡಂಬಿ, 1 ಸ್ಪೂನ್ ಜೀರಿಗೆ ಪುಡಿ, ಅರ್ಧ ಸ್ಪೂನು ಹಳದಿ ಪೌಡ್ರು, 2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ಇವತ್ತು ನಾನು ಬಳಸುತ್ತಿರುವ ಎಣ್ಣೆ ಸನ್ಪ್ಯೂರ್ ಆಯಿಲ್. ನಾನು ಇವಾಗ 4 ಸ್ಪೂನು ಸನ್ಫ್ಲವರ್ ಆಯಿಲ್ ಹಾಕಿದ್ದೀನಿ. ಅದಕ್ಕೆ ಒಂದು 4 ಸ್ಪೂನು ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಹೊಂಬಣ್ಣ ಬರುವ ತನಕ ಹುರಿದುಕೊಳ್ಬೇಕು. ನೋಡಿ ವೀಕ್ಷಕರೇ, ಈ ಥರ ಹೊಂಬಣ್ಣ ಬರಬೇಕು. ಬಂದಮೇಲೆ ಅರ್ಧ ಬಟ್ಲು ಕೊಬ್ಬರಿ ತುರಿ ಹಾಕಬೇಕು. ಅದರೊಟ್ಟಿಗೆ ಒಂದು 10 ಗೋಡಂಬಿ ಹಾಕಬೇಕು. ಅದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. 4 ಸ್ಪೂನು ಅಚ್ಚಿಕಾರದ ಪೌಡ್ರು, 2 ಸ್ಪೂನು ಕೊತ್ತಂಬರಿ ಪೌಡ್ರು, 2 ಸ್ಪೂನು ನಾನೇ ಮನೆಯಲ್ಲಿ ರೆಡಿ ಮಾಡಿದ್ದ ಗರಂ ಮಸಾಲೆ ಪೌಡ್ರು. ಇವೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇವೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಇದಕ್ಕೆ ಸೇರಿಸಿ ಕೊತ್ತಂಬರಿ ಸೊಪ್ಪು, ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹುರಿದಿದ್ದೆಲ್ಲ ತಣ್ಣಗಾದ್ಮೇಲೆ ಮಿಕ್ಸಿ ಹಾಕೊಂಡು ನುಣ್ಣಗಾಗಿ ರುಬ್ಕೊಳ್ಬೇಕು. 2 ಸ್ಪೂನ್ ಆಯಿಲ್ ಹಾಕೊಂಡಿದ್ದೀನಿ. ಅಲ್ಲಿ ಮಟನಲ್ಲಿ ಕೊಬ್ಬಿನ ಅಂಶ ಇರಿದೆಯಲ್ಲ, ಸ್ವಲ್ಪ ಹಾಕೊಂಡಿದ್ದೀನಿ. ಅದರಲ್ಲಿ ಎಣ್ಣೆ ಅಂಶ ಇರುತ್ತೆ, ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಕು. ಆಮೇಲೆ ಚೆನ್ನಾಗಿ ಹುರಿದುಕೊಳ್ಬೇಕು. ನಾವು ಈರುಳ್ಳಿ ಹೆಚ್ಕೊಂಡಿದ್ನಲ್ಲ, ಅದರಲ್ಲಿ ಮಸಾಲೆ ರುಬ್ಬೇಕಾದ್ರೆ ಒಂದು ಸ್ವಲ್ಪ ಹಾಕೊಂಡಿದ್ದೆ. ಉಳಿದ ಈರುಳ್ಳಿಯನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ನೋಡಿ ವೀಕ್ಷಕರೇ, ಈರುಳ್ಳಿ ಈ ತರ ಹುರ್ಕೊಂಡು ಹೊಂಬಣ್ಣ ಬರಬೇಕು. ಅದಾದ್ಮೇಲೆ 1.5 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ 2 ಹಸಿಮೆಣಸಿನಕಾಯಿ ಕಟ್ ಮಾಡಿಟ್ಟಿದ್ದಲ್ಲ, ಅದು ಹಾಕಿ ಸೇರಿಸ್ಕೊಳ್ಬೇಕು. ಅದಾದ್ಮೇಲೆ 1 ಟೊಮೆಟೊ ಸಣ್ಣದಾಗಿ ಹೆಚ್ಕೊಂಡಿದ್ವಲ್ಲ, ಅದು ಸೇರಿಸ್ಬೇಕು. ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ ವೀಕ್ಷಕರೇ, ಇವೆಲ್ಲವನ್ನು ಫ್ರೈ ಆದ್ಮೇಲೆ ಸೈಡಿಗೆ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳುತ್ತಲ್ಲ, ಅದಾದ್ಮೇಲೆ 1 ಸ್ಪೂನು ಜೀರಿಗೆ ಪುಡಿ ಹಾಕಬೇಕು. ಆಮೇಲೆ ಆವಾಗ ನಾವು ರುಬ್ಕೊಳ್ಳಿಕ್ಕೆ 1 ಸ್ಪೂನು ಗರಂ ಮಸಾಲ ಹಾಕಿದ್ವಲ್ಲ, ಈಗ 1 ಸ್ಪೂನು ಅದಕ್ಕೆ ಸೇರಿಸ್ಕೊಳ್ಬೇಕು. ಕೊತ್ತಂಬರಿ ಪೌಡ್ರು 1 ಸ್ಪೂನು, ಉಳಿದಿದ್ದು ಅಚ್ಚಿಕಾರದ ಪುಡಿ ಸೇರಿಸ್ಕೊಳ್ಳಿ. ಇವೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಇವೆಲ್ಲ ಬಾಡಿಸ್ಕೊಂಡ್ಮೇಲೆ ನಮಗೆ ವಾಸನೆ ಬರುತ್ತೆ. ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಆದ್ಮೇಲೆ ನಾವು ಆಗಲೇ ರುಬ್ಬಿಕೊಂಡಿದ್ವಲ್ಲ, ಆ ಮಸಾಲೆಯನ್ನು ಈ ಹುರಿದ ಮಸಾಲೆಗೆ ಸೇರಿಸ್ಕೊಳ್ಬೇಕು.
ಈಗ ಮಸಾಲೆಯನ್ನು ಸೇರಿಸ್ಕೊಂಡಿದ್ದೀನಿ ವೀಕ್ಷಕರೇ. ನೋಡಿ ಮಸಾಲೆ ಯಾವ ಕಲರ್ ಬಂದಿದೆ ಅಂತ. ಈ ತರ ಕಲರ್ ಬರಬೇಕು. ಕಲರಿಗೆ ನಾನು ಬ್ಯಾಡಗಿ ಮೆಣಸಿನಕಾಯನ್ನೇ ಯೂಸ್ ಮಾಡಿದ್ದೀನಿ. ರುಬ್ಬಿದ ಮಸಾಲೆ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಕುದಿ ಬರಬೇಕು. ನೋಡಿ ವೀಕ್ಷಕರೇ, ಈ ತರ ಕುದಿತಾ ಇದೆ. ಈ ತರ ಕುದಿ ಬಂದ್ಮೇಲೆ ನಾವು ಆವಾಗಲೇ ಬೇಯಿಸ್ಕೊಂಡಿದ್ದಲ್ಲ, ಕುಕ್ಕರಲ್ಲಿ ಹಾಕೊಂಡಿದ್ದು ಮಟನ್ ಕೀಮಾ ಮತ್ತು ಅವರೆಕಾಯಿ, ಅದನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಬೇಕು. ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಮಧ್ಯಮ ಉರಿಯಲ್ಲಿ ಕುದಿಸ್ಕೊಳ್ಬೇಕು. ನೋಡಿ ವೀಕ್ಷಕರೇ, ಸೈಡ್ಗೆಲ್ಲ ಎಣ್ಣೆ ಬಿಟ್ಕೊಂಡಿದೆ. ಈಗ ಗೊಜ್ಜು ರೆಡಿ ಆಗಿದೆ. ಈ ತರ ಗೊಜ್ಜು ರೆಡಿ ಆಗ್ಬೇಕು ನೋಡಿ ವೀಕ್ಷಕರೇ. ಆಮೇಲೆ ಮೇಲಿಂದ ಉಳಿದಿದ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ಳಿ. ನೋಡಿ ವೀಕ್ಷಕರೇ, ಸವಿಯಲು ಗೊಜ್ಜು ರೆಡಿ ಆಗಿದೆ. ನಾನು ಇವತ್ತು ಮಟನ್ ಕೀಮಾ ಅವರೆಕಾಯಿ ಹಿಚ್ಕವರೆ ಬೇಳೆ ಗೊಜ್ಜು ಮಾಡಿದ್ದೀನಿ. ಸವಿಬೇಕು ನೀವು. ತುಂಬಾ ಸೂಪರ್ ಆಗಿದೆ ನಿಮ್ದು. ಉಪ್ಪು ಖಾರ ಸರಿ ಆಗಿದೆ. ನೋಡಿ ವೀಕ್ಷಕರೇ, ಸುಲಭವಾಗಿ ಮಾಡಿದ್ದೇನೆ ಗೊಜ್ಜು. ಇದನ್ನ ಸವಿಯಲು ದೋಸೆ, ಮುದ್ದೆ, ರೈಸ್ ಜೊತೆ, ಪುರಿ ಜೊತೆನೂ ಚೆನ್ನಾಗಿರುತ್ತೆ. ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. If you enjoyed this recipe, please give it a thumbs up. Share it with your friends and family, and don't forget to subscribe to Swathie's Kitchen. Press the bell icon so you never miss a new video. Thank you for watching.